ಸಮಾಜವಾದದ ತವರು ಶಿವಮೊಗ್ಗ ಕಡೆಗೆ ಹೋಗೋಣ. ಶಿವಮೊಗ್ಗದಲ್ಲಿ ರಾಜಕೀಯ ರಂಗು ಯಾವ ರೀತಿ ಇದೆ, ಈಶ್ವರಪ್ಪ ಅವರ ನಡೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಕಾವೇರಿದ ಲೋಕಸಭಾ ಚುನಾವಣೆ ಅಖಾಡ. ಈಶ್ವರಪ್ಪ ಪುತ್ರನಿಗೆ ಹಾವೇರಿ ಲೋಕಸಭಾ ಟಿಕೆಟ್ ಮಿಸ್ ಆಗ್ತಾ ಇದ್ದ ಹಾಗೆ ಕೆಎಸ್ ಈಶ್ವರಪ್ಪ ಅವರು ಕೆಂಡ ಕಾರ್ತಾ ಇದ್ದಾರೆ. ಯಡಿಯೂರಪ್ಪ ವಿರುದ್ಧ ಈಗಾಗಲೇ ಬಹಿರಂಗ ಸ್ಟೇಟ್ಮೆಂಟ್ ಗಳನ್ನ ಕೊಡೋದ್ರ ಮೂಲಕ ತಮ್ಮ ಅಸಮಾಧಾನವನ್ನ ಕೆಎಸ್ ಈಶ್ವರಪ್ಪ ಅವರು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಅವರ ಬೆಂಬಲಿಗರು ಅವರಿಗೆ ಪಕ್ಷೇತರವಾಗಿ ನಿಲ್ಲುವಂತೆ ಕೂಡ ಒತ್ತಡವನ್ನ ಹೇರ್ತಾ ಇದ್ದಾರೆ. ಒತ್ತಾಯಕ್ಕೆ ಮಣಿದು ಪಕ್ಷೇತರವಾಗಿ ನಿಲ್ತಾರ, ಬಿಜೆಪಿಯ ವಿರುದ್ಧ ಬಂಡಾಯದ ಬಾವುಟವನ್ನೇ ಎತ್ತಿ ಹಿಡಿತಾರ ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಇದೆ. ಈಶ್ವರಪ್ಪ ಅವರು ದಿವ್ಯಾ, ಪ್ರಮುಖವಾಗಿ ನಾವು ಲಾಸ್ಟ್ ವಿಧಾನಸಭಾ ಚುನಾವಣೆಯಿಂದ ನೋಡ್ತಾ ಇದ್ವಿ, ಯಾವಾಗ ಪಕ್ಷ ಏನೇನ್ ಹೇಳ್ತೋ ಅದಕ್ಕೆಲ್ಲ ತಲೆಬಾಗಿಸಿ ಶಿರಬಾಗಿಸಿ ಪಾಲಿಸ್ಕೊಂಡು ಬಂದವರು. ಅವರು ಬಂಡಾಯ ಹೇಳಲ್ಲ ಅನ್ನೋದು ಪಕ್ಷಕ್ಕೂ ಕೂಡ ಗೊತ್ತು. ಸೊ ಹಿಂದೆ ಅದು ಒಂದು ಎಕ್ಸ್ಪೆರಿಮೆಂಟ್ ಅಂತಾನೆ ಹೇಳ್ಬಹುದು. ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿದ್ದು. ಸೊ ಈಗ ಮತ್ತೆ ಕಾಂತೇಶ್ ಕೊಡದೇ ಇದ್ರು ಕೂಡ ಅದೇನು ಆಗಲ್ಲ ಅನ್ನೋದು ಬಹುಶಃ ಅವರ ಕ್ಯಾಲ್ಕುಲೇಷನ್ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಈಶ್ವರಪ್ಪ ಅವರ ನಡೆ ಆ ರೀತಿ ಕಾಣಿಸ್ತಾ ಇಲ್ಲ. ಬಂಡಾಯ ಹೇಳ್ತಾರ, ಹಾಗಿದ್ರೆ ಅವರ ಮುಂದಿನ ನಡೆ ಏನಾಗಬಹುದು? ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ರ ಹಿನ್ನೆಲೆಯಲ್ಲಿ ಈಶ್ವರಪ್ಪ ಅವರೇ ಖುದ್ದು ಅಖಾಡಕ್ಕೆ ಧುಮುಕ್ತಾರ, ಅರ್ಥಾತ್ ಲೋಕಸಭಾ ಚುನಾವಣೆಗೆ ಅವರು ನಿಲ್ತಾರ. ಕುತೂಹಲದ ಘಟ್ಟಕ್ಕೆ ಈಗ ಈಶ್ವರಪ್ಪ ಅವರ ನಡೆ, ಯಾಕಂದ್ರೆ ಇವತ್ತಿನ ಸಭೆಯ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಪದೇ ಪದೇ ಅವರು ಹೇಳ್ತಾ ಇದ್ದಾರೆ. ಬಂಡಾಯ ಎದ್ದು ಟಕ್ಕರ್ ಕೊಡ್ತಾರ ಈಶ್ವರಪ್ಪನವರು. ಪುತ್ರ ಕಾಂತೇಶ್ ಬದಲಾಗಿ ಅವರೇ ಅಖಾಡಕ್ಕೆ ಧುಮುಕ್ತಾರ. ಶಿವಮೊಗ್ಗದಿಂದ ಹಾವೇರಿಯಲ್ಲಿ ಟಿಕೆಟ್ ಕೈ ತಪ್ಪುತ್ತು ಮಗನಿಗೆ. ಹಾಗಾಗಿ ಶಿವಮೊಗ್ಗದಿಂದಲೇ ಸ್ಪರ್ಧೆಯನ್ನ ಮಾಡೋ ಮೂಲಕವಾಗಿ ಯಾರು ಮೋಸ ಮಾಡಿದ್ದಾರೆ ಅಂತ ಪದೇ ಪದೇ ಯಡಿಯೂರಪ್ಪನವರ ಬಗ್ಗೆ ಹೇಳ್ತಾ ಇದ್ದಾರೋ ಅವರ ಮಗ ರಾಘವೇಂದ್ರ ವಿರುದ್ಧವಾಗಿ ಕಣಕ್ಕೆ ಇಳಿತಾರಾ, ಈ ಒಂದು ಪ್ರಶ್ನೆ ಮೂಡ್ತಾ ಇದೆ. ಈಗ ಈಶ್ವರಪ್ಪನವರು ಇದೇ ವಿಚಾರಕ್ಕೆ ಒಂದಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ರು, ಅಸಮಾಧಾನಗಳನ್ನ ತೋರ್ಪಡಿಸಿದ್ರು. ಏನೆಲ್ಲ ಹೇಳಿದ್ರು ಕೇಳೋಣ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಶ್ವರಪ್ಪ ಅವರು ಕೂಡ ಇದ್ದರು. ಹೀಗಾಗಿ ಹಾವೇರಿಯಲ್ಲಿ ಸಂಘಟನೆ ಕೂಡ ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಈಶ್ವರಪ್ಪ ಅವರು ಒಂದು ರೀತಿ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಇಂದು ಆಪ್ತರ ಜೊತೆ ಸಭೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಈಶ್ವರಪ್ಪ ಅವರೇ ಸ್ವತಃ ನಮ್ಮ ಜೊತೆಗಿದ್ದಾರೆ. ಅವರಿಂದ ಕೇಳೋಣ. ಸರ್, ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಮಿಸ್ ಆಗೋದಕ್ಕೆ ಏನು ಕಾರಣ? ಮಿಸ್ ಆಯಿತು, ಆಗಿದ್ದಾಯಿತು. ಯಡಿಯೂರಪ್ಪ ಮೋಸ ಮಾಡಿದ್ರು. ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲ್ಲ. ಯಾಕೆಂದರೆ ಅವರು ಮನೆಗೆ ಹೋಗಿದ್ದಾಗ ನಾನು ನನ್ನ ಮಗ ಕಾಂತೇಶ್ ಅವರು, ನಾನು ಟಿಕೆಟು ಕೊಡಿಸ್ತೇನೆ ಕಾಂತೇಶಿಗೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಟಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಕೊನೇ ದಿನದ ತನಕ ಹೇಳಿ ಕೊನೆಗೆ ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಕೊಂಡು ಕಾಂತೇಶನ್ನು ದೆಹಲಿಗೆ ಕಳಿಸಿ, ಅವ್ರ ಮಗ ರಾಘವೇಂದ್ರ ದೆಹಲಿಗೆ ಕಳಿಸಿ, ಅಲ್ಲಿ ವಿಜೇಂದ್ರ ರಾಜ್ಯ ಅಧ್ಯಕ್ಷರು ಇದ್ದಾರೆ, ಅವ್ರ ತಮ್ಮ, ಅವರಿಬ್ಬರು ಸೇರಿಕೊಂಡು ಇವರು ನಮ್ಮ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಖಂಡಿತ ಆಗುತ್ತೆ ಅನ್ನೋದು ಕೊನೆ ನಿಮಿಷದ ತನಕ ಈ ರೀತಿ ಹೇಳ್ತಾ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಸರ್, ಈಗ ನೀವು MLC ಟಿಕೆಟ್ ಕೊಡ್ತೀನಿ ಅನ್ನೋ ಒಂದು ಆಫರ್ ಕೂಡ ನಡೀತು ಪಕ್ಷದ ಹೈಕಮಾಂಡು, ಇದ್ರ ಬಗ್ಗೆ ಏನು ಹೇಳಿ? ಅಲ್ರಿ, ಮೊನ್ನೆ ತನಕ ಮನೆ ಬಂದಂಥ ಸಂದರ್ಭದಲ್ಲಿ ನಿಮಗೆ MP ಟಿಕೆಟ್ ಕೊಡಿಸ್ತೀನಿ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಆ ಸುಳ್ಳು ಹೇಳಿ, ಈಗ MLC ಮಾಡ್ತೀನಿ ಮತ್ತೊಂದು ಸುಳ್ಳು. ಈ ರೀತಿ ಈ ಸುಳ್ಳು ಆಶ್ವಾಸನೆಗಳಿಗೆ ನಾನಂತೂ ಸಾಕಾಗೋಗಿದೆ ನನಗೆ. ಆದರೂ ಈಗ MLC ಕೊಡ್ತಾರೋ, MLA ಕೊಡ್ತಾರೋ, MP ಕೊಡ್ತಾರೋ, ರಾಜ್ಯಸಭೆ ಕೊಡ್ತಾರೋ, ಏನೇ ಕೊಟ್ಟರು ಕೂಡ ನಾನು ಅವ್ರು ನಂಬಲ್ಲ. ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳ್ತಿದ್ರಿ. ಪಕ್ಷ ತಾವು ರಾಜಕೀಯ ನಿವೃತ್ತಿ ತಗೋಬೇಕು ಅಂತಿದ್ದಂಗೆ ಮರು ಮಾತಾಡದೆ ತಗೊಂಡ್ರಿ. ಆದರೆ ಯಾಕೆ ನಿಮಗೆ ಮನ್ನಣೆ ಸಿಗ್ತಾ ಇಲ್ವಾ ಅಂತ? ಮನ್ನಣೆ ಸಿಗೋದು ಸಿಗದೇ ಇರೋದು ಯಾವಾಗ ಯಡಿಯೂರಪ್ಪನವ್ರಿಗೆ ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು ಮಾಡಿ ಹಠ ಮಾಡಿ ಅವ್ರ ಮಗನ ರಾಜ್ಯದ BJP ಅಧ್ಯಕ್ಷ ವಿಜೇಂದ್ರ ಮಾಡ್ಕೊಂಡ ನಂತರ ಇಡೀ ಪಕ್ಷ ಅವ್ರ ಕಂಟ್ರೋಲ್ಗೆ ಹೋದ ತಕ್ಷಣ ನನ್ನ ತಾಯಿ ಪಕ್ಷ ಅಂತ ಹೇಳ್ತಿರೋದು ಹೌದು, ಈಗಲೂ ನನ್ನ ತಾಯಿನೇ ಅಂತ ತಾಯಿ ಕತ್ತಿಚ್ಕೊಂಥ ಪ್ರಯತ್ನ ನಡೀತಾ ಇದೆ. ಇದು ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಬಹಳ ಜನ ನೊಂದಿದ್ದಾರೆ. ಆ ನೊಂದಂಥ ಕಾರ್ಯಕರ್ತರಿಗೆ ಧ್ವನಿಯಾಗಿ ಮತ್ತೆ ಪಕ್ಷ ಉಳಿಸ್ಬೇಕು ಮತ್ತು ಅವರೆಲ್ಲರೂ ಸಮಾಧಾನ ಮಾಡಿ ಪಕ್ಷದಲ್ಲಿ ಆ್ಯಕ್ಟಿವ್ ಆಗಬೇಕು. ಆ ದಿಕ್ಕಿನಲ್ಲಿ ಏನೇನು ಬೇಕು ನಾವು ಮಾಡ್ತೀವಿ.